ಹಾಯ್ ಫ್ರೆಂಡ್ಸ್, ನಿಮ್ಮೆಲ್ಲರಿಗೂ ಕೂಡ ನಿಮ್ಮದೇ ಆಗಿರ್ತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತ ಅಂತ ಹೇಳ್ತಾ, ಇಂದು 10ನೇ ತರಗತಿಯ ಗಣಿತ ವಿಷಯದಲ್ಲಿ ಸಾಧನಾ ಪರೀಕ್ಷೆ 4 ಅಥವಾ FA4 ಪರೀಕ್ಷಾ ಪ್ರಶ್ನೆ ಪತ್ರಿಕೆಯನ್ನು ನೋಡೋಣ. ವಿಡಿಯೋನ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ ಅಂತ ಹೇಳ್ತಾ ಈ ವಿಡಿಯೋನ ಶುರು ಮಾಡ್ತೀನಿ. ಆಲ್ರೆಡಿ ನಾನು ಕನ್ನಡ, ಹಿಂದಿ, ಸಮಾಜ, ವಿಜ್ಞಾನವನ್ನು ಹಾಕಿದ್ದೀನಿ. ಇವಾಗ ಇಂಗ್ಲೀಷ್ ಒಂದು ಹಾಕ್ತಾರೆ, ಅದು ಹಾಕಿದರೆ ನಿಮ್ಮ FA4ರ ಎಲ್ಲ ಪ್ರಶ್ನೆ ಪತ್ರಿಕೆಗಳು ನಿಮಗೆ ಸಿಕ್ಕಾಯಿತು. ಸೊ ಮಾಡೆಲ್ ಇಟ್ಕೊಂಡು ಚೆನ್ನಾಗಿ ಪ್ರಿಪೇರ್ ಮಾಡಿ ಅಂತ ಹೇಳ್ತಾ ನಿಮಗೆ ಮಾಡೆಲ್ ಕ್ವಶನ್ ಪೇಪರು, ಪಾಸಿಂಗ್ ಪ್ಯಾಕೇಜ್ ವಿಡಿಯೋಗಳನ್ನು ಸಹಿತ ಕೊಡ್ತಾ ಇದ್ದೀವಿ. ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ SSLC 2026 ಮಾಡೆಲ್ ಕ್ವಶನ್ ಪೇಪರ್ ಅಂತ ಇದೆ, ಅದರಲ್ಲಿನೇ ಎಲ್ಲವುಗಳನ್ನು ಕೂಡ ಆ್ಯಡ್ ಮಾಡಿದ್ದಾರೆ. ಪ್ರಶ್ನೆ ಪತ್ರಿಕೆಯನ್ನು ಶುರು ಮಾಡೋಣ. ಸೊ ಫಸ್ಟ್ ಬಹು ಆಯ್ಕೆ ಪ್ರಶ್ನೆಗಳಲ್ಲಿ ಮೊದಲ ಪ್ರಶ್ನೆ, ಒಂದು ವೃತ್ತಾಪಾದ ಸಿಲಿಂಡರ್ನ ಪಾದದ ವಿಸ್ತೀರ್ಣ 22 cm², ಎತ್ತರ 10 ಸೆಂಟಿಮೀಟರ್ ಆದರೆ ಘನಫಲವನ್ನು ಕೇಳಿದರು. ಸೊ ಘನಫಲ ಕಂಡುಹಿಡಬೇಕಾದ್ರೆ ಏನು ಮಾಡಬೇಕು? ವಿಸ್ತೀರ್ಣವನ್ನು ಎತ್ತರದಿಂದ ಗುಣಿಸಬೇಕು. 22ಅನ್ನು 10ರಿಂದ ಗುಣಿಸಿದಾಗ 220 ಘನಫಲ ಅಂದರೆ cm³. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಪ್ರಶ್ನೆ 2, ಒಂದು ದಾಳವನ್ನು 2 ಸಲ ಎಸೆಯಲಾಗಿದೆ, ಅದರ ಎಲ್ಲ ಫಲಿತಗಳ ಒಟ್ಟು ಸಂಖ್ಯೆ ಎಷ್ಟು ಅಂತ ಕೇಳಿದ್ದಾರೆ. ಎಸ್, ಸೊ ದಾಳವನ್ನು 2 ಸಲ ಎಸೆದಾಗ ಒಟ್ಟು ಫಲಿತಗಳು ಎಷ್ಟು ಬರ್ತದಪ್ಪ ಅಂದರೆ ಆಪ್ಷನ್ ಸಿ 36 ಅಂತಕ್ಕದ್ದನ್ನು ನೀವು ಬರಿಬೇಕಿತ್ತು. ಇನ್ನು ಒಂದಂಕದ ಪ್ರಶ್ನೆ 3, ಬಹುಲಕ ಮತ್ತು ಸರಾಸರಿಗಳು ಕ್ರಮವಾಗಿ 7 ಮತ್ತು 8 ಆದರೆ ಮಧ್ಯಾಂಕವನ್ನು ಕಂಡುಹಿಡಿಯಿರಿ ಅಂತ ಕೇಳಿದ್ದಾರೆ. ಈ ಪ್ರಶ್ನೆಯಲ್ಲಿ ಏನು ಮಾಡಿದ್ದಾರೆ? ಅವರೇ ಬಹುಲಕ ಕೊಟ್ಟಿದ್ದಾರೆ, ಅವರೇ ಸರಾಸರಿ ಕೊಟ್ಟಿದ್ದಾರೆ, ಮಧ್ಯಾಂಕವನ್ನು ಕಂಡುಹಿಡಬೇಕು. ಈ ಸೂತ್ರ ಗೊತ್ತಿರಬೇಕು. 3 ಮಧ್ಯಾಂಕ = ಬಹುಲಕ ಪ್ಲಸ್ 2 ಸರಾಸರಿ ಅಂತ ಹೇಳ್ತಾರೆ. ಬೆಲೆ ತುಂಬಿ ಬಹುಲಕದಲ್ಲಿ 7ಕ್ಕೆ 7 ಬರೀರಿ, 2 ಸರಿ ಅಂದರೆ ಸರಾಸರಿ ಅಂದರೆ 2 × 8, ಇದೆಲ್ಲ ಕೂಡಿಸಿದಾಗ ಎಷ್ಟು ಬತ್ತು? 23 ಬತ್ತು. ಈ 23ನ ಮಧ್ಯಾಂಕ 3ರ ಜೊತೆಗೆ ಭಾಗಿಸ್ಬೇಕು, ಯಾಕಂದರೆ ಮಧ್ಯಾಂಕ 3 ಇದೆ. ಓಕೆನಾ? 23ನ 3ರ ಜೊತೆಗೆ ಭಾಗಿಸಿದಾಗ ಎಷ್ಟು ಬರ್ತಪ್ಪ ಅಂದರೆ 7.66 ಅನ್ನೋದು ಉತ್ತರ ಬರ್ತದೆ. ಇಷ್ಟು ಬರೆದ್ರೆ ನಿಮ್ಮ ಉತ್ತರ ಕಂಪ್ಲೀಟ್ ಆಗ್ತದೆ. ಓಕೆನಾ? ಇನ್ನು ನೆಕ್ಸ್ಟ್ ಏನಪ್ಪ ಅಂತಂದರೆ, ಎಸ್, ಮುಂದಿನ ಪ್ರಶ್ನೆಗೆ ಬರ್ತೀನಿ. ಪ್ರಶ್ನೆ 4, ತ್ರಿಜ್ಯ r ಮಾನ ಹೊಂದಿರುವ ಒಂದು ಗೋಳದ ಘನಫಲವನ್ನು ಕಂಡುಹಿಡಿಯುವ ಸೂತ್ರವನ್ನು ಬರೀರಿ ಅಂತ ನಿಮ್ಗೆ ಏನು ಮಾಡಿದ್ದಾರಪ್ಪ ಅಂತಂದರೆ ಕೇಳಿದ್ದಾರೆ. ಸೊ ತ್ರಿಜ್ಯ r ಇದೆ, ಗೋಳದ ಘನಫಲವನ್ನು ಕಂಡುಹಿಡಿಬೇಕಾದ್ರೆ ನಾವು ಯಾವ ಸೂತ್ರ ಬಳಸ್ತೀವಿ ಫ್ರೆಂಡ್ಸ್? ಎಸ್, ಅದು v = 4/3 πr³ ಘನಮಾನಗಳು ಅನ್ನೋದನ್ನು ನೀವು ಏನು ಮಾಡಬೇಕು? ಬರೆದ್ರೆ ನಿಮ್ಮ ಉತ್ತರ ಕಂಪ್ಲೀಟ್ ಆಗ್ತದೆ. ಓಕೆನಾ? ಇನ್ನು 5ನೇ ಪ್ರಶ್ನೆಗೆ ಬರ್ತೀನಿ. ಅದಕ್ಕಿರ್ತಕ್ಕಂಥದ್ದು 2 ಅಂಕ. ಎಸ್, ಒಂದು ಚೌಕ ಘನದ ಘನಫಲ 120 cm³. ಹಾಗಾದರೆ ಅದರ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣವನ್ನು ನೀವೇನು ಮಾಡಬೇಕಾಗಿತ್ತಪ್ಪ ಅಂದರೆ ಕಂಡುಹಿಡಿಬೇಕಾಗಿತ್ತು. ಸೊ ಇದನ್ನು ಯಾವ ಥರನಾಗಿ ಕಂಡುಹಿಡಿಬಹುದು ಅಂತಂದರೆ, ಎಸ್, ಸೊ ಸೂತ್ರ ಇದೆ ಏನು? ಎಸ್, ಮೇಲ್ಮೈ ವಿಸ್ತೀರ್ಣ ಅಂದರೆ ಸಿಲಿಂಡರ್ನ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಪ್ಲಸ್ ಗೋಳದ ಮೇಲ್ಮೈ ವಿಸ್ತೀರ್ಣ. ಸೊ ತುಂಬಿ ಸಿಲಿಂಡರ್ದ ಪಾರ್ಶ್ವ 2πrh ಬರ್ತದೆ, ಗೋಳದ ಮೇಲ್ಮೈ 4πr² ಅಂತ ಬರ್ತದೆ. ಆವಾಗ ಅವೆಲ್ಲ ಮಾನಗಳನ್ನು ತುಂಬಿದಾಗ ನಮಗೆ ಉತ್ತರ ಎಷ್ಟು ಬರಬೇಕಪ್ಪ ಅಂದರೆ 1056 cm² ಅನ್ನೋದನ್ನು ವಿಸ್ತೀರ್ಣದಲ್ಲಿ ನೀವೇನು ಮಾಡಬೇಕಿತ್ತು? ತೋರಿಸ್ಬೇಕಿತ್ತು. 6ನೇ ಪ್ರಶ್ನೆಗೆ ಬರ್ತೀನಿ. ಎಸ್, ಬಹುಲಕ 50.5, ಮಧ್ಯಾಂಕ 45.5 ಆದಾಗ ಸೂತ್ರದ ಸಹಾಯದಿಂದ ಸರಾಸರಿಯನ್ನು ಕಂಡುಹಿಡಿಯಿರಿ ಅಂತ ಕೇಳಿದ್ದಾರೆ. ಓಕೆನಾ? ಸ್ವಲ್ಪ ಇದನ್ನು ಆಲ್ರೆಡಿ ಅವರೇ ಕೊಟ್ಟಿದ್ದಾರೆ, ಬಹುಲಕ ಮತ್ತು ಮಧ್ಯಾಂಕ ಈ ಥರ ಅದನ್ನು ಬಿಡಿಸಬೇಕು. ಸೂತ್ರ ಏನು ಬರ್ತದೆ? 3 ಮಧ್ಯಾಂಕ = ಬಹುಲಕ ಪ್ಲಸ್ 2 ಸರಾಸರಿ ಅಂತ ಬರ್ತದೆ. ಸೊ ಮಧ್ಯಾಂಕ ಕೊಟ್ಟಿದ್ದಾರೆ, ಅದನ್ನು 3 × 45.5, ಬಹುಲಕ ಇದೆ 50.5, ನೆಕ್ಸ್ಟ್ 2 ಸರಾಸರಿ ಅಂತ ಇದೆ, ಅದನ್ನು ನಾವೇನು ಮಾಡೋಣ? ತಗೊಳ್ಳೋಣ. ಆವಾಗ ಮಧ್ಯಾಂಕದಲ್ಲಿ ಬಹುಲಕವನ್ನು ಕಳಿಬೇಕಾಗ್ತದೆ. ಸೊ ಮಧ್ಯಾಂಕದಲ್ಲಿ ಬಹುಲಕವನ್ನು ಕಳಿದಾಗ ಏನಾಗ್ತದಪ್ಪ ಅಂತಂದ್ರೆ ಉತ್ತರ ಎಸ್ 86/2. ಸೊ ಸರಾಸರಿ 43 ಅಂತಕ್ಕದ್ದನ್ನು ಉತ್ತರದಲ್ಲಿ ನೀವೇನು ಮಾಡಬೇಕಾಗ್ತದಪ್ಪ ಅಂದರೆ ತೋರಿಸ್ಬೇಕು. 7ನೇ ಪ್ರಶ್ನೆಗೆ ಬರ್ತೀನಿ. ಪ್ರಶ್ನೆ 7, ಎಸ್, 7 ಸೆಂಟಿಮೀಟರ್ ತ್ರಿಜ್ಯವಿರುವ ಅರ್ಧಗೋಳದ ಮೇಲ್ಮೈ 7 ಸೆಂಟಿಮೀಟರ್ ತ್ರಿಜ್ಯ ಮತ್ತು 4 ಸೆಂಟಿಮೀಟರ್ ಎತ್ತರವಿರುವ ಒಂದು ಶಂಕುವನ್ನು ಜೋಡಿಸಿ ಆಟಿಕೆ ತಯಾರಿಸಿದರೆ ಆಟಿಕೆ ಘನಫಲವನ್ನು ಕಂಡುಹಿಡಲಿಕ್ಕೆ ನಿಮ್ಗೆ ಏನು ಮಾಡಿದ್ರಪ್ಪ ಅಂದರೆ ಕೇಳಿದರು. ಸೊ ಇದನ್ನು ಆಟಿಕೆ ಘನಫಲವನ್ನು ನೀವು ಕಂಡುಹಿಡಬೇಕಾದ್ರೆ ಈ ಥರದ ಸೂತ್ರವನ್ನು ನೀವು ಹಾಕಬೇಕಾಗ್ತದೆ. ಸೊ ಅದರಲ್ಲಿ ನೋಡಿ, ಅಂಚಿನ ಉದ್ದ 3 ಸೆಂಟಿಮೀಟರ್, ಆಯತದ ಘನದ ಉದ್ದ 3 + 3 6 ಸೆಂಟಿಮೀಟರ್, L6 ಇದೆ, B3 ಇದೆ, H ಇದೆ. ಆವಾಗ ಆಯತದ ಘನದ ಪೂರ್ಣ ಮೇಲ್ಮೈ ವಿಸ್ತೀರ್ಣ 2LB + BH + HL ಅಂತ ಸೂತ್ರವನ್ನು ಹಾಕ್ರಿ. 90 cm² ಅನ್ನೋದನ್ನು ಉತ್ತರ ನಿಮ್ಮದು ತೋರಿಸ್ಬೇಕು. ಇಷ್ಟು ತೋರಿಸಿದರೆ ನಿಮಗೆ 2 ಮಾರ್ಕರ್ ಏನು ಮಾಡ್ತಾರಪ್ಪ ಅಂದರೆ ಕೊಡ್ತಾರೆ. 8ನೇ ಪ್ರಶ್ನೆ, ಎಸ್, ಇಲ್ಲಿ ಒಂದು ಆವೃತ್ತಿ ವಿತರಣಾ ಪಟ್ಟಿ ಕೊಟ್ಟಿದ್ದಾರೆ, ವರ್ಗಾಂತರ ಮತ್ತು ಆವೃತ್ತಿ ಇದ್ದಾವೆ. ಜಸ್ಟ್ ನೀವು ಸರಾಸರಿಯನ್ನು ಕಂಡುಹಿಡಿಬೇಕು. ಇದು 3 ಮಾರ್ಕರ್ ಕ್ವಶನ್ಸ್ ಇತ್ತು. ಸೊ ಪ್ರಶ್ನೆಗೆ ವರ್ಗಾಂತರ ಇತ್ತು, ಆವೃತ್ತಿ ಇತ್ತು. ಸೊ XI ಅಂದರೆ ಮಧ್ಯಬಿಂದನ್ನು ಕಡಿಬೇಕು, FI ಮತ್ತು XI ಅನ್ನು ಸಹಿತ ಕ್ಯಾಲ್ಕುಲೇಷನ್ ಮಾಡಬೇಕು. ಆವಾಗ ಇದ್ರದ್ದು ಸರಾಸರಿ ಸೂತ್ರವನ್ನು ಹಾಕಿದಾಗ ಒಟ್ಟಾರೆ ನಮ್ಮದು ಉತ್ತರ ಎಷ್ಟು ಬರಬೇಕು ಅಂದ್ರೆ
38 ಅಂತ ಬಂದರೆ ನಿಮ್ಮ ಉತ್ತರ ಕಂಪ್ಲೀಟ್ ಆಗ್ತದೆ. ಅಥವಾ ಇದರ ಬದಲಾಗಿ ಇನ್ನೂ ಒಂದು 3 ಅಂಕದ ಪ್ರಶ್ನೆಯನ್ನು ಅವ್ರು ಏನು ಮಾಡಿದ್ದಾರೆ ಕೇಳಿದ್ದಾರೆ, ಮಧ್ಯಾಂಕವನ್ನು ಕಂಡುಹಿಡಲಿಕ್ಕೆ ಕೇಳಿದ್ದಾರೆ. ಅದರದ್ದು ಆ ವರ್ಗಾಂತರ ಮತ್ತು ಆವೃತ್ತಿ ನೋಡ್ಕೊಡ್ರಿ. ಆವಾಗ ಮಧ್ಯಾಂತರವನ್ನು ಕಂಡುಹಿಡಬೇಕಾದ್ರೆ ನಿಮಗೆಲ್ಲ ಗೊತ್ತಿದೆ. ಸೊ ಅದನ್ನು ಆಲ್ರೆಡಿ ನೀವೇನು ಮಾಡ್ತೀರಿ, ಆ ಎನ್ನನ್ನು ಸೂತ್ರವನ್ನು ಹಾಕ್ತೀರಿ, ಆಮೇಲೆ ಕೆಳಮಿತಿ ಮೇಲ್ಮಿತಿಯನ್ನು ಗುರುತಿಸ್ತೀರಿ. ಮಧ್ಯಾಂಕದ ಸೂತ್ರ ಇದೆ. ಸೊ ಮಧ್ಯಾಂಕದ ಸೂತ್ರದಲ್ಲಿ ಹಾಕಿದಾಗ ಸೊ ಒಟ್ಟು ಇದ್ರ ಉತ್ತರ ಎಷ್ಟು ಬರಬೇಕಪ್ಪ ಅಂದರೆ 72 ಅಂತ ಬರೆದ್ರೆ ನಿಮ್ಮ ಉತ್ತರ ಕಂಪ್ಲೀಟ್ ಆಗ್ತದೆ. ಇದು 8ನೇ ಪ್ರಶ್ನೆ ಉತ್ತರ ಇತ್ತು. ಇನ್ನು ಇನ್ನೊಂದು ಕೇಳಿದ್ದಾರೆ, ಸಂಭವನೀಯತೆ ಮೇಲಿರ್ತಕ್ಕಂಥದ್ದು 5ರಿಂದ 30ರವರೆಗೆ ಸಂಖ್ಯೆಗಳನ್ನು ನಮೂದಿಸಿರುವ ಒಂದೇ ರೀತಿಯ ಕಾರ್ಡ್ಗಳನ್ನು ಒಂದು ಚೀಲದಲ್ಲಿ ಹಾಕಲಾಗಿದೆ. ಒಂದು ಕಾರ್ಡನ್ನು ಯಾದೃಚ್ಛಿಕವಾಗಿ ತೆಗೆದಾಗ ಆ ಸಂಖ್ಯೆ 1ನೇದು 2 ಮತ್ತು 3ರ ಅಪವರ್ತ್ಯ, 2ನೇದು ಒಂದು ವರ್ಗ ಸಂಖ್ಯೆ, 3ನೇದು 3ರ ಅಪವರ್ತ್ಯ ಆಗಿರುವ ಸಂಭವನೀಯತೆಯನ್ನು ಲೆಕ್ಕ ಮಾಡಲಿಕ್ಕೆ ನಿಮ್ಗೆ ಏನು ಮಾಡಿದಾರಪ್ಪ ಅಂದ್ರೆ 9ರಲ್ಲಿ ನಿಮಗೆ ಕೇಳಿದ್ದಾರೆ. ಸೊ ಭಾಳ ಸಿಂಪಲ್ ಅದ. ಸೊ ಅದನ್ನು ಫಸ್ಟ್ ಬರ್ಕೊಡ್ರಿ. ಎಸ್ ಅಂತಕ್ಕಂಥದ್ದು ಎಷ್ಟು ಬರ್ತದೆ ಸಂಭವನೀಯತೆ 5, 6, 7, 8, 9 ಡ್ಯಾಶ್ ಡ್ಯಾಶ್ 30 ಅಂದರೆ ಎನ್ ಆಫ್ ಎಸ್ 26. ಅವಾಗ ಫಸ್ಟ್ ಕಂಡುಹಿಡಿದಾಗ ನಮ್ಗೆ ಏನು ಬರ್ತದೆ, ಎನ್ ಆಫ್ ಎ 5 ಬರ್ತದೆ. ಎರಡನೇದು ಏನು ಬರ್ತದೆ, ಬಿ ಇದೆ. ಸೊ ಅದರಲ್ಲಿ ಸೂತ್ರವನ್ನು ಹಾಕಿದಾಗ 3 ಬರಬೇಕು. ಆಮೇಲೆ ನೆಕ್ಸ್ಟ್ ಸಿದಲ್ಲಿದೆ. ಸೊ ಅದರದ್ದು ಎಷ್ಟು ಬರಬೇಕು, 9/26 ಅನ್ನೋದನ್ನು, ಇದು 5/26, 3/26, 9/26 ಅನ್ನೋದನ್ನು ನೀವೇನು ಮಾಡಬೇಕಾಗಿತ್ತು ಬರೆದ್ರೆ ಸೊ ನಿಮ್ಮ ಉತ್ತರ ಏನಾಗ್ತದಪ್ಪ ಅಂದರೆ ಕಂಪ್ಲೀಟ್ ಆಗ್ತದೆ. ಇನ್ನು ಲಾಸ್ಟ್ ಪ್ರಶ್ನೆ ಇದೆ ಫ್ರೆಂಡ್ಸ್, ಏನಪ್ಪ ಅಂತಂದ್ರೆ ಎಸ್ ನೋಡಿ, 8.5 ಸೆಂಟಿಮೀಟರ್ ವ್ಯಾಸವುಳ್ಳ ಒಂದು ಗೋಳಾಕಾರದ ಗಾಜಿನ ಪಾತ್ರೆ 8 ಸೆಂಟಿಮೀಟರ್ ಮತ್ತು 2 ಸೆಂಟಿಮೀಟರ್ ವ್ಯಾಸ ಹೊಂದಿರುವ ಶಿಲಿಂಡರಿನ ಆಕಾರದ ಕೊರಳನ್ನು ಹೊಂದಿದೆ. ಒಂದು ಮಗು ಅದರಲ್ಲಿ ಹಿಡಿಯುವ ನೀರಿನ ಗಾತ್ರವನ್ನು ಅಳತೆ ಮಾಡೋದರ ಮೂಲಕ ಘನಫಲ 345 m³ ಇದೆ ಎಂದು ಕಂಡುಕೊಳ್ಳುತ್ತಾನೆ. ಮೇಲೆ ಕೊಟ್ಟಿರುವ ಅಳತೆಗಳು ಅದರ ಒಳಭಾಗದ ಅಳತೆ ಅಂತ ಭಾವಿಸ್ರಿ, ಅದರ ಉತ್ತರವು ಸರಿಯಾಗಿದೆ ಅಂತ ಪರೀಕ್ಷಿಸ್ರಿ ಅಂತ ಕೇಳಿದರೆ π = 3.14 ಅಂತ ತಗೋಲಿಕ್ಕೆ ನಿಮ್ಗೆ ಏನು ಮಾಡಿದ್ದಾರೆ, ಅವರೇ ಅಡ್ವೈಸನ್ನು ಮಾಡಿದ್ದಾರೆ. ಇಷ್ಟು ಅದರ ಉತ್ತರ ಇತ್ತು. ಸೊ ಗೋಳದ ವ್ಯಾಸ ಡಿ ಎಷ್ಟದ 8.5 ಸೆಂಟಿಮೀಟರ್, ತ್ರಿಜ್ಯ ಆರ್ ಎಷ್ಟದ 8.5/2 ಅಂದರೆ 4.25 ಸೆಂಟಿಮೀಟರ್, ಸಿಲಿಂಡರ್ನ ವ್ಯಾಸ 2, ತ್ರಿಜ್ಯ 1 ಸೆಂಟಿಮೀಟರ್ ಬರ್ತದೆ. ಆವಾಗ ಈ ಸೂತ್ರವನ್ನು ಹಾಕಿದಾಗ ಎಷ್ಟು ಬರ್ತದಪ್ಪ ಅಂದರೆ 346.512 cm³ ಅಂತ ಬರೆದ್ರೆ ಉತ್ತರ ಕಂಪ್ಲೀಟ್ ಆಗ್ತದೆ. ಇಷ್ಟು SSLCಯ ಗಣಿತದಲ್ಲಿ FA 4ರ ಪರೀಕ್ಷೆ ಪ್ರಶ್ನೆ ಪತ್ರಿಕೆಯನ್ನು ಕೊಟ್ಟಿದ್ದೀನಿ. ಇನ್ನೊಂದು ಪ್ರಶ್ನೆ ಪತ್ರಿಕೆಯೊಂದಿಗೆ ಸಿಗ್ತೀನಿ. ಇನ್ನು ಇಂಗ್ಲೀಷ್ ಕೊಟ್ಟಿದ್ರೆ ಕಂಪ್ಲೀಟ್ ಆಗಿರ್ತಕ್ಕಂಥದ್ದು ಆಗ್ತದೆ. ಇಷ್ಟೇ ಇತ್ತು ಈ ವಿಡಿಯೋದಲ್ಲಿ ಅಂತ ಹೇಳ್ತಾ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ. ಸುಮಾರು ವರ್ಕ್ಶೀಟ್ಗಳನ್ನು, ಪಾಸಿಂಗ್ ಪ್ಯಾಕೇಜ್ ವಿಡಿಯೋಗಳು ನಿಮಗಾಗಿ ವೆಯ್ಟ್ ಮಾಡ್ತಾ ಇದ್ದಾವೆ. ದಯಮಾಡಿ ಅವುಗಳನ್ನು ಮಾತ್ರ ನೋಡೋದನ್ನು ಮಾತ್ರ ಮರೆಯದಿರಿ. ಏಕೆಂದರೆ ಅವೆಲ್ಲವುಗಳು ಕೂಡ ನಿಮ್ಮ ಎಕ್ಸಾಮ್ಗೆ ಸ್ಕೋರ್ ಮಾಡ್ತವೆ, ನಿಮ್ಮ ಪ್ರಿಪ್ರೇಟರಿ ಎಕ್ಸಾಮ್ಗೆ ತುಂಬಾ ಹೆಲ್ಪ್ ಆಗ್ತದೆ. ಇಷ್ಟಿತ್ತು ಈ ವಿಡಿಯೋದಲ್ಲಿ ಅಂತ ಹೇಳ್ತಾ ಎಲ್ಲರೂ ವಾಚ್ ಮಾಡಿದ್ದಕ್ಕೆ ಧನ್ಯವಾದಗಳು. ಸೊ ನಾನು ಸಿಗ್ತೀನಿ ಇನ್ನೊಂದು FA 4ರ ಪರೀಕ್ಷಾ ಪ್ರಶ್ನೆ ಪತ್ರಿಕೆ ವಿಡಿಯೋದಲ್ಲಿ. ಅಂಟಿಲ್ ಟೇಕ್ ಕೇರ್, ಬಾಯ್. ಸೊ ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ.